ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ ಆಲ್ ಟೈಮ್ ಫೇವ್ರೇಟ್ ಆಗಿರುವಂತಹ ಗಿರ್ಮಿಟ್ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡೋದು ಸಿಂಪಲ್, ರುಚಿ ಮಾತ್ರ ಸಖತ್. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಕೊಳ್ಳಿ. ಎಣ್ಣೆ ಕಾತೈತಿ, ಜೀರಿಗೆ ಸಾಸಿವೆ ಹಾಕಿ ಚಟ್ಪಟ್ ಅಂದ ಕೂಡಲೇ ಈರುಳ್ಳಿಯನ್ನು ಸೇರಿಸಿ. ಇದು ನಮ್ಮಲ್ಲಿ ಮಳೆಗಾಲ ಚಳಿಗಾಲ ಎಲ್ಲ ಎನಿ ಟೈಮ್ ಫೇವ್ರೇಟ್. ನಮ್ಮ ಉತ್ತರ ಕರ್ನಾಟಕ ಮಂದಿ ಗಿರ್ಮಿಟ್ಟು, ಮಂಡಕ್ಕಿ, ಮಿರ್ಚಿ. ಈಗ ಹಸಿಮೆಣಸನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಹಾಗೆ ಬಿಡಿ. ಸಖತ್ ಟೇಸ್ಟಿಯಾಗಿರ್ತಕ್ಕಂಥದ್ದು. ಅಂಗಡಿ ಒಳಗೆ ತಿನ್ನೋಕೆ ಹೋದರೆ ಈಗ 25-30 ರೂಪಾಯಿ ಪ್ಲೇಟ್ ಲೆಕ್ಕದಲ್ಲೇನೋ ಕೊಡ್ತಾರೆ. ಒಂದು ಮಿರ್ಚಿ ಕೊಟ್ಟರೆ ಅದನ್ನೇ ಮನೇಲೇ ಮಾಡಿದರೆ ಎಲ್ಲರೂ ತಿನ್ಬೋದಲ್ವ. ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿರಿ. ಅದು ಹಗುರನ ಮಂಡಕ್ಕಿನೇ ಆಗಬೇಕು. ಈ ಬೆಳಗಾವಿ ಗಟ್ಟಿ ಮಂಡಕ್ಕಿ ಎಲ್ಲಾದರೆ ಟೇಸ್ಟ್ ಬರಲ್ಲ. ನಾನಿಲ್ಲಿ ಸ್ವಲ್ಪ ಆಮ್ಚೂರು ಪುಡಿ, ಒಂಚೂರು ಚಾಟ್ ಮಸಾಲೆ ಹಾಕ್ತಾಯಿದ್ದೇನೆ. ಆ್ಯಕ್ಚುಲಿ ಇದೆಲ್ಲ ಹಾಕೋದಿಲ್ಲ. ಸೊ ಇದೆಲ್ಲ ಬೆಂದ ಮೇಲೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಮೇನ್ ಬೇಕಾಗಿರೋದೇನು ಅಂದರೆ ಹುಣಸೆ ಹುಳಿ, ಅರಿಶಿನ ಹಾಕಿ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿನೂ ಮತ್ತು ಗರಿಯಾಗೇ ಇರಬೇಕು. ಆಗಿಂದಾಗೆ ತಿನ್ನಬೇಕಿದ್ನ. ಈಗ ಹುಣಸೆ ಹುಳಿ ಹಾಕ್ಕೋರಿ. ಈರುಳ್ಳಿ ಬೈದೆ ಹುಣಸೆ ಹುಳಿ ಹಾಕಿದರೆ ಬೇಗ ಈರುಳ್ಳಿ ಹುಳಿ ಹಿಡಿದು ತಿನ್ನುವಾಗ ಹುಳಿ ಬಂದಂಗೆ ಆಗುತ್ತೆ. ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ಎಣ್ಣೆ ಬಿಡೋವರೆಗೂ. ಆಮೇಲೆ ಬೆಲ್ಲ ಬೇಕು. ಇದಕ್ಕೆ ಬೆಲ್ಲ, ರುಚಿಗೆ ಬೇಕಾದಷ್ಟು ಉಪ್ಪು, ಸಾರಿನ ಪುಡಿನೂ ಹಾಕ್ತಾರೆ ಕೆಲವರು ಗರಂ ಮಸಾಲ ಹಾಕ್ತಾರೆ. ಬಟ್ ನಾ ಅದ್ಯಾವುದೂ ಇಲ್ಲಿ ಹಾಕ್ತಾಯಿಲ್ಲ. ಇಷ್ಟೆಲ್ಲ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಕರಿಬೇವು ಬೇಕಾದರೂ ಹಾಕಬೇಕು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೆ. ಕೊತ್ತಂಬರಿ ಅಂತೂ ಕೊನೆಗೆ ಬೇಕಾಗುತ್ತೆ. ಈ ರೀತಿ ಒಂದು ಗುಂಡಿ ಅಥವಾ ಚರ್ಗಿ ಒಳಗೆ ಏನು ಮಾಡಬೇಕು ಅಂದರೆ ಮಂಡಕ್ಕಿಯನ್ನು ಹಾಕ್ಕೊಂಡು, ಇದ್ರ ಸ್ಟೈಲೇ ಹಿಂಗೆ ರೀ. ಇದ್ರೊಳಗೆ ತಿರುಗಾಡ್ಸಿದ್ರೆ ಇದು ಒಂಥರ ಏನೋ ಮಜಾ. ಮಂಡಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೇಲಿಂದ ಹಸಿ ಈರುಳ್ಳಿ ಟೊಮೆಟೊವನ್ನು ಹಾಕ್ಕೋಬೇಕು. ಇನ್ನು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪುಟಾಣಿ ಪೌಡರ್. ಅದು ಹೆಚ್ಚು ಹಾಕಿದಷ್ಟು ಮಂಡಕ್ಕಿ ಅಂದರೆ ಗಿರ್ಮಿಟ್ಟು ರುಚಿ ಆಗುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರ್ತಕ್ಕಂತಹ ಗಿರ್ಮಿಟ್ ಏನಾಯಿತು ಅಂತ ಹೇಳಿದ್ರೆ ರೆಡಿ ಆಯಿತು. ಮೇಲಿಂದ ಕೊತ್ತಂಬರಿ ಉದುರಿಸಿ, ಖಾರ ಇದ್ದರೆ ಖಾರ, ಸೇವ್ ಹಾಕಿ ತಿಂತಾ ಇದ್ದರೆ ನೋಡೋತಾ ಇರೋರಿಗೆ ಬಾಯಲ್ಲಿ ನೀರು ಬರ್ತಾ ಇರಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ಕರಾವಳಿ ಮಲೆನಾಡು ಮಂದಿ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಗಿರ್ಮಿಟ್ ರೆಡಿ ಆಯಿತು. ಇದು ಸಂಡೇ ಸ್ಪೆಷಲ್ ನಮ್ಮದು ಸಂಜೆಗೆ. ಇಷ್ಟ ಆದರೆ ಥ್ಯಾಂಕ್ ಯು, ಶೇರ್ ಮಾಡಿ.